ಬಾಗಲಕೋಟೆಯಲ್ಲಿ ರಸ್ತೆ ಅಪಘಾತವಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸೊ ಯಾರು ಎಲ್ಲಿಂದ ಟ್ರಾವೆಲ್ ಮಾಡ್ತಾ ಇದ್ರು ಎಲ್ಲದರ ಬಗ್ಗೆ ಒಂದೊಂದೇ ಮಾಹಿತಿ ನೋಡ್ತಾ ಹೋಗೋಣ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸರಣಿ ಅಪಘಾತ ಆಗಿರೋದು 3 ಸಾವಾಗಿದೆ. ಜವರಾಯನ ಅಟ್ಟಹಾಸ ಜೋರಾಗಿದೆ. ಇಲ್ಲಿ ಟಾಟಾ ಏಸ್ ಹಾಗೂ ಕಾರು ಎರಡು ಬೈಕ್ಗಳ ನಡುವೆ ಈ ಅಪಘಾತ ಆಗಿರೋದು. ಟಾಟಾ ಏಸ್ ಮತ್ತು ಕಾರು ಬೈಕ್ನಲ್ಲಿ ಇದ್ದಂತಹ ತಲಾ ಒಬ್ಬರು ಸಾವಿಗೀಡಾಗಿದ್ದಾರೆ. ಜಮಖಂಡಿ ತಾಲೂಕಿನ ಹಾಲಗೂರು ಗ್ರಾಮದಲ್ಲಿ ಈ ಸರಣಿ ಆಕ್ಸಿಡೆಂಟ್ ಆಗಿರೋದು. ಸ್ಥಳಕ್ಕೆ ಜಮಖಂಡಿಯ ಸಿಪಿಐ ಮಲ್ಲಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಬಟ್ ಆಕ್ಸಿಡೆಂಟ್ಗೆ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ನಮಗೆ. ಬಾಗಲಕೋಟೆ ಜಿಲ್ಲೆಯಲ್ಲಾದಂತಹ ಸರಣಿ ಅಪಘಾತದ ತೀವ್ರತೆಯನ್ನ ಬಿತ್ತರಿಸ್ತಾ ಇದೆ. ಈ ದೃಶ್ಯಗಳು ಕಂಪ್ಲೀಟ್ ಆಗಿ ಆ ವೆಹಿಕಲ್ನ ಮುಂಭಾಗ ನಜ್ಜುಗುಜ್ಜಾಗಿ ಹೋಗಿರೋದನ್ನು ಗಮನಿಸ್ತಾ ಇದ್ದೀರಾ. ಸೊ ಈ ಅಪಘಾತ ಆಗಬೇಕಾದ್ರೆ 3 ವಾಹನದಲ್ಲಿ ಟಾಟಾ ಏಸ್ ಮತ್ತು ಕಾರು ಬೈಕು 3 ವಾಹನದಲ್ಲಿ ಇದ್ದಂತಹ ಒಬ್ಬೊಬ್ಬರು ಸಾವಿಗೀಡಾಗಿದ್ದಾರೆ. ಅಲ್ಲಿಗೆ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು, ಯಾವ ರೀತಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಮತ್ತೆ ಆಕ್ಸಿಡೆಂಟ್ ಆಗಿರುವಂತಹ ಸಮಯ ಇನ್ನೂ ನಮ್ಗೆ ಕನ್ಫರ್ಮೇಷನ್ ಆಗಬೇಕಾಗಿದೆ. ಮೋಸ್ಟ್ಲಿ ಇಂಥ ಆಕ್ಸಿಡೆಂಟ್ಗಳೆಲ್ಲ ಸಾಮಾನ್ಯವಾಗಿ ಆಗೋದು ನಸುಕಿನ ಜಾವ ಅಥವಾ ತಡರಾತ್ರಿ. ದೇಹದ ಪ್ರಕೃತಿಗೆ ವಿರುದ್ಧವಾಗಿ ನಾವು ಕೆಲ ಕೆಲಸಗಳನ್ನು ಮಾಡ್ತೀವಿ. ಡ್ರೈವಿಂಗ್ ಎಲ್ಲ ಮಾಡೋದು ತುಂಬ ಅಪಾಯಕಾರಿ ಇಂಥ ಟೈಮ್ನಲ್ಲೇ. ಸ್ವಲ್ಪ ಎಚ್ಚರ ತಪ್ಪಿದ್ರು ಸೆಕೆಂಡ್ಸ್ನಲ್ಲಿ ಇಂಥ ಡೆಡ್ಲಿ ಆಕ್ಸಿಡೆಂಟ್ಗಳು ಆಗೋಗುತ್ತೆ. ಸೊ ಅಲ್ಲೂ ಕೂಡ ಅಂಥದ್ದು ಏನಾದರೂ ಅನಾಹುತ ಆಯಿತಾ, ಯಾರು ತಪ್ಪಿಂದ ಆಯಿತು, ಅಥವಾ ಯಾವುದಾದ್ರು ವೆಹಿಕಲ್ಗಳು ಮೇಂಟೈನ್ ಆಗಿರಲಿಲ್ವಾ, ಬ್ರೇಕ್ ಏನಾದರೂ ಫೇಲ್ಯೂರ್ ಆಯಿತಾ, ನಾನಾ ಪ್ರಶ್ನೆಗಳು ಬರುತ್ತೆ ಒಂದು ಆಕ್ಸಿಡೆಂಟ್ ಆದಾಗ.